ಸಿನಿಮಾ ಅಂತ ಬಂದಾಗ ಅದಕ್ಕೊಂದು ದೊಡ್ಡ ಪಿಲ್ಲರ್ ಅಂದ್ರೆ ಅದು ಡೈರೆಕ್ಟರ್. ನಿಮ್ ಹೀರೋಗಳ ಆಕ್ಟಿಂಗ್ ಎಷ್ಟೇ ಚೆನ್ನಾಗಿರ್ಲಿ, ಒಬ್ಬ ಡೈರೆಕ್ಟರ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ಅಥವಾ ಅವನ್ ವಿಷನ್ ಸರಿ ಇಲ್ಲ ಅಂದ್ರೆ ಆ ಫಿಲ್ಮ್ ಹೊಡ್ಸ್ಕೊಳ್ಳೋದು ಗ್ಯಾರಂಟಿ. ಆದ್ರೆ ಒಂದು ಕಾಲದಲ್ಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ ಅನ್ಸ್ಕೊಳ್ತಾ ಇದ್ದವರು ಇವಾಗ ಒನ್ ಆಫ್ ದ ವರ್ಸ್ಟ್ ಮೂವೀಸ್ ಕೊಡ್ತಾ ಇದ್ದಾರೆ ಅಂದ್ರೆ ಅದ್ ನಂಬಕ್ಕಾಗಲ್ಲ. ನಾನ್ ನಿಮ್ಮ ಇನ್ಸೇನ್ ಅಧ್ಯಕ್ಷ. ಇವತ್ತು ಇದೇ ವಿಶೇಷ. ತನ್ನ ಚಾರ್ಮ್ ಕಳ್ಕೊಂಡಿರೋ 5 ಡೈರೆಕ್ಟರ್ಸ್ ಗಳ ಬಗ್ಗೆ ಇವತ್ತು ನಾವು ಕೂತ್ ಮಾತಾಡೋಣ. ಶಂಕರ್ ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ಸ್ ಕೊಟ್ಟಂತಹ ಡೈರೆಕ್ಟರ್ ಇವರು. ಒಂದ್ ಕಾಲದಲ್ಲಿ ಇವರ ಹೆಸರಿದ್ರೆ ಸಾಕು ಸಿನಿಮಾ ಹಿಟ್ ಆಗತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಇವರು ಮಾಡಿದಂತ 6 ಸಿನಿಮಾಗಳು ನ್ಯಾಷನಲ್ ಅವಾರ್ಡ್ಸ್ ಕೂಡ ಗೆದ್ದಿದೆ. 1993ರಲ್ಲಿ ಬಂದಂತಹ ಜೆಂಟಲ್ಮನ್ ಸಿನಿಮಾ ಮೂಲಕ ಇವರು ಡೈರೆಕ್ಟರ್ ಆಗಿ ಡೆಬ್ಯೂಟ್ ಮಾಡ್ತಾರೆ. ಆ ಸಿನಿಮಾಗೆ ಇವರಿಗೆ ಫಿಲ್ಮ್ ಫೇರ್ ಇಂದ ಹಾಗೂ ತಮಿಳ್ ಸ್ಟೇಟ್ ಅವಾರ್ಡ್ಸ್ ಇಂದ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ಕೂಡ ಸಿಗುತ್ತೆ. ಅಣ್ಣಿಯನ್, ಇಂಡಿಯನ್, ಶಿವಾಜಿ ಹಾಗೂ ಇಂತಿರನ್ ಅಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಇವರ ತೆಕ್ಕೆಗೆ ಸೇರಿದೆ. ಆದ್ರೆ ಅದಾದ್ಮೇಲೆ ಇವರು ತನ್ನ ಫಾರ್ಮ್ ನ ಎಲ್ಲೋ ಕಳ್ಕೊತಾರೆ. ಇದು ಯಾಕಾಯ್ತು ಹೇಗಾಯ್ತು ಅನ್ನೋದಕ್ಕಿಂತ ಡಿಡಿ ಆಕ್ಚುಲಿ ಡಿಸರ್ವ್ ಅನ್ನೋದು ನನ್ನ ಪ್ರಶ್ನೆ. ಯಾಕಂದ್ರೆ ವಿಕ್ರಮ್ ಅವ್ರ ಜೊತೆ ಮಾಡಿದಂತಹ ಸಿನಿಮಾ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಆದ್ರೆ ಜನರಿಂದ ಮಿಕ್ಸ್ಡ್ ರಿವ್ಯೂಸ್ ಬಂದು ಆಮೇಲೆ 2.0 ಬಂತು, ವಿಚ್ ಐ ಡಿಡಂಟ್ ಲೈಕ್. ಜನರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಅದಾದ್ಮೇಲೆ ಇಂಡಿಯನ್ 2 ಬಂತು. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ಇದು ನಿಜವಾಗ್ಲೂ ನಮ್ಮ ಶಂಕರ ಅಂತ ಡೌಟ್ ಬಂತು. ಬಿಕಾಸ್ ಅವ್ರ ಕೆಪಬಿಲಿಟಿಗೆ, ಅವ್ರ ಹೆಸರಿಗೆ ತಕ್ಕಂತೆ ಆ ಸಿನಿಮಾ ಇರಲಿಲ್ಲ. ತನ್ನ ಕೋ ರೈಟರ್ ಸುಜಾತ ಅವರನ್ನ ಕಳ್ಕೊಂಡಿದ್ದು ಒಂದು ಚಿಕ್ಕ ಸೆಟ್ ಬ್ಯಾಕ್ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈ ರೇಂಜ್ಗೆ ಡೌನ್ಫಾಲ್ ತಂದ್ಕೊಡುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಎನಿವೆ, ವಿ ಹೋಪ್ ಹಿ ಕಮ್ಸ್ ಬ್ಯಾಕ್. ಎರಡನೇ ಹೆಸರು RGV. ರಾಮ್ ಗೋಪಾಲ್ ವರ್ಮಾ ಅಂದ್ರೆ ಇಂಡಿಯನ್ ಸಿನಿಮಾದಲ್ಲಿ ಕ್ರೈಮ್ ಜಾನರ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು 89ನಲ್ಲಿ ಶಿವ ಅನ್ನೋ ತೆಲುಗು ಸಿನಿಮಾ ಜೊತೆ ಡೈರೆಕ್ಷನ್ ಡೆಬ್ಯೂ ಮಾಡ್ತಾರೆ. ಆ ಸಿನಿಮಾಗೆ ಸ್ಟೇಟ್ ನಂದಿ ಅವಾರ್ಡ್ ಹಾಗೂ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸತ್ಯ, ಶಿವ, ಕ್ಷಣಕ್ಷಣಂ, ಕಂಪನಿ, ಕಾನ್ ಹಾಗೂ ರಕ್ತ ಚರಿತ್ರೆದಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಡೈರೆಕ್ಟರ್ ಮಾಡಿ ಸೈ ಎನ್ಸ್ಕೊಳ್ತಾರೆ. ಕ್ರೈಮ್ ಜಾನರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ ಇಂಟರ್ನ್ಯಾಷನಲ್ ರೆಕಾಗ್ನಿಷನ್ ಕೂಡ ಸಿಗುತ್ತೆ. ಆದ್ರೆ ಒಂದಿನ ಇದ್ದಕ್ಕಿದ್ದಂತೆ ಲೈನ್ ಅಲ್ಲಿ ಫ್ಲಾಪ್ ಮೂವೀಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೇಗೆ ಅಂತ ತಿಳಿಯೋ ಮುಂಚೆನೆ RGV ಅವರ ಸಿನಿಮಾನ ಜನ ನೋಡೋದು ನಿಲ್ಲಿಸ್ತಾರೆ. ಬರೀ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಇಟ್ಕೊಂಡು ಸಿನಿಮಾ ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಚಿತ್ರ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಫಿಲ್ಮ್ ಮೇಕಿಂಗ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲದೆ ಇರೋ ತರ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇವಾಗ ಅವ್ರ ಕತೆ ಮುಗೀತು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ವಿ ಹೋಪ್ ಅವ್ರು ಒಳ್ಳೆ ಕಂಬ್ಯಾಕ್ ಕೊಟ್ಟು ಕ್ಯಾರಿಯರ್ ರಿವೈವ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಒಬ್ಬ ಪಯೋನಿಯರ್ ಡೈರೆಕ್ಟರ್ನ ಡೌನ್ಫಾಲ್ ನೋಡೋದು ನಮಗೆ ಕಷ್ಟ ಆಗುತ್ತೆ. ಪುರಿ ಜಗನ್ನಾಥ್ ತೆಲುಗು ಸಿನಿಮಾದಲ್ಲಿ ಒನ್ ಆಫ್ ದ ವೆಟ್ರನ್ ಡೈರೆಕ್ಟರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು. ಅವರ ಯೂನಿಕ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ಗೆ ನಾವೆಲ್ಲರೂ ಫ್ಯಾನ್ ಆಗಿರೋದು ಉಂಟು. RGV ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಇವರು ಆಮೇಲೆ ಸ್ವತಃ ಒಂದು ದೊಡ್ಡ ಡೈರೆಕ್ಟರ್ ಆಗಿ ನಿಲ್ತಾರೆ. 2000ರಲ್ಲಿ ಬಂದಂತಹ ಬದ್ರಿ ಸಿನಿಮಾದಿಂದ ಇವರು ಡೈರೆಕ್ಟರಲ್ಲಿ ಡೆಬ್ಯೂಟ್ ಮಾಡ್ತಾರೆ. ಅದಲ್ಲದೆ ನಮ್ಮ ಪವರ್ ಸ್ಟಾರ್ ಅವರ ಅಪ್ಪು ಸಿನಿಮಾ ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ಇದರ ಜೊತೆ ವೀರ ಕನ್ನಡಿಗ, ಪೋಕಿರಿ, ಚಿರುತ, ಗೋಲಿಮಾರ್, ಟೆಂಪರ್, ಇಸ್ಮಾರ್ಟ್ ಶಂಕರ್ದಂತಹ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ಸ್ ನ ಕೊಡ್ತಾರೆ. ಆದ್ರೆ ಅದಾದ್ಮೇಲೆ ಒಂದು ದೊಡ್ಡ ಬಜೆಟ್ ಹಾಕೊಂಡು ಲೈಗರ್ ಅನ್ನೋ ಸಿನಿಮಾ ಮಾಡ್ತಾರೆ. ಅವರು ರೂಟೀನ್ ಫಾರ್ಮುಲಾ ಹೆಡ್ಕೊಂಡು ಮಾಡಿರೋದಕ್ಕೆ ಅದು ಅಟ್ಟರ್ ಫ್ಲಾಪ್ ಆಗುತ್ತೆ. ಅದಾದ್ಮೇಲೆ ಇಸ್ಮಾರ್ಟ್ ಶಂಕರ್ 2 ಮಾಡ್ತಾರೆ, ಬಿಚ್ ಅಗೇನ್ ಫ್ಲಾಪ್ ಆಗುತ್ತೆ. ಅದೇ ಹಳೆ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇಟ್ಕೊಂಡು ಇವಾಗ ಸಿನಿಮಾ ಮಾಡಿದ್ರೆ ಯಾರು ನೋಡ್ತಾರೋ ಅನ್ನೋ ಮಾತು ಸ್ಟಾರ್ಟ್ ಆಗುತ್ತೆ. ಹಿಯರ್ ಆಲ್ಸೋ ಐ ಹೋಪ್ ಹಿ ಗಿವ್ಸ್ ಎ ಕಮ್ ಬ್ಯಾಕ್, ಬಟ್ ಐ ಫೀಲ್ ಹಿ ಇಸ್ ಫಿನಿಶ್ಡ್. ಈ ಲಿಸ್ಟಲ್ಲಿ ಬರುವಂತಹ 4ನೇ ಹೆಸರಂದ್ರೆ ಅದು ಯೋಗರಾಜ್ ಭಟ್. ಈ ಮನುಷ್ಯ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕನ್ನಡದ ವಿಕಟ್ ಕವಿ ಅಂತಾನೆ ಪ್ರಖ್ಯಾತ ಪಡೆದಿರುವ ಭಟ್ರು ಒಂದು ಕಾಲದಲ್ಲಿ ನಮ್ಮ ಇಂಡಸ್ಟ್ರಿಯ ಬೆಸ್ಟ್ ಡೈರೆಕ್ಟರ್ ಕೂಡ ಆಗಿದ್ರು. ಇಡೀ ಸೌತ್ ಇಂಡಿಯಾದಲ್ಲಿ ಫಸ್ಟ್ 50 crores ಕಲೆಕ್ಷನ್ ಕೊಟ್ಟಂತಹ ಡೈರೆಕ್ಟ್ರು, ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ಸ್ ಕೊಟ್ಟಂತಹ ಡೈರೆಕ್ಟ್ರು. 2003ರಲ್ಲಿ ಮಣಿ ಸಿನಿಮಾದಿಂದ ಡೆಬ್ಯೂಟ್ ಮಾಡಿದಂತಹ ವ್ಯಕ್ತಿ. ಆಮೇಲೆ ಮುಂಗಾರು ಮಳೆ, ಗಾಳಿಪಟ, ಮನಸಾರೆ, ಪಂಚರಂಗಿ, ಪರಮಾತ್ಮ, ಲೈಫ್ ಇಸ್ ಟೆನ್, ಡ್ರಾಮಾ, ವಾಸ್ತು ಪ್ರಕಾರ, ಧನಕಾಯೋನು, ಮುಗುಳ್ನಗೆ, ಪಂಚತಂತ್ರದಂತಹ ಅದ್ಭುತ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾರೆ. ಇವರಿಗೆ ಡೌನ್ಫಾಲ್ ಇಲ್ಲ ಅನ್ನೋ ರೇಂಜ್ಗೆ ಬೀಳ್ತಾರೆ. ಆದ್ರೆ ಒಂದಿನ ಸಡನ್ ಆಗಿ ಗಾಳಿಪಟ 2 ಬರುತ್ತೆ. ಅಯ್ಯೋ ಇದೇನಿದು ಸಿನಿಮಾ ಮಾಡಿ ಅಂದ್ರೆ 10 ಸಾಂಗ್ಸ್ ಹಾಕಿ ಆಲ್ಬಮ್ ಮಾಡಿದಾರಲ್ಲ ಅಂತ ಜನ ಹೇಳ್ಕೊತಾರೆ. ಏನೋ ಬ್ಯಾಡ್ ಟೈಮ್ ಇರಬೇಕು, ನೆಕ್ಸ್ಟ್ ಮೂವಿಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅನ್ಕೋತೀವಿ. ಆದ್ರೆ ನೆಕ್ಸ್ಟ್ ಬರೋದು ಗರಡಿ. ಅಬವ್ ಅವರೇಜ್ ಸಿನಿಮಾ ಆಗಿದ್ರು ಕೂಡ ಭಟ್ರ ಲೆವೆಲ್ಗೆ ಇರಲಿಲ್ಲ. ಅದಾದ್ಮೇಲೆ ಬಂದಿದ್ದು ಕರ್ನಾಟಕ ದಮನಕ. ಅಗೇನ್ ಅಬವ್ ಅವರೇಜ್ ಸಿನಿಮಾ ಆಗಿದ್ರು ಸೇಮ್ ಭಟ್ರ ಲೆವೆಲ್ಗೆ ಇರಲಿಲ್ಲ. ಅಷ್ಟೊಳ್ಳೆ ಕಥೆಗಳನ್ನ, ಸ್ಕ್ರೀನ್ ಪ್ಲೇಗಳನ್ನ ಬರಿತಾ ಇದ್ದಂತಹ ಡೈರೆಕ್ಟರು ಸಡನ್ ಆಗಿ ಹಿಂಗೆ ಯಾಕೆ ಆಗೋದ್ರು ಅಂತ ನಮಗೆ ಬೇಸರ ಇದೆ. ಅಂಡ್ ಆ ಬೇಸರ ಯಾವತ್ತೂ ಇರುತ್ತೆ. ನಮ್ಮ ಇಂಡಸ್ಟ್ರಿಗೆ ಭಟ್ರ ಕಮ್ ಬ್ಯಾಕ್ ನಿಜವಾಗ್ಲೂ ಅಗತ್ಯ ಇದೆ ಅಂದ್ರೆ ತಪ್ಪಾಗಲ್ಲ. ಈ ಲಿಸ್ಟಲ್ಲಿ ಬರುವಂತಹ ಕೊನೆಯ ಹೆಸರು ಅಂದ್ರೆ ಅದು ಉಪ್ಪಿ. ಅಗೇನ್ ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಗೊತ್ತು, ಬಟ್ ಉಪ್ಪಿ ಅವರು ಮುಂಚೆ ಇದ್ದಂತಹ ಚಾಮ್ನ ಇವಾಗ ಉಳಿಸ್ಕೊಂಡಿಲ್ಲ. ಇವ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತು ಇವರು ಯಾರು ಅಂತ. ನನಗೆ ಇವರ ಮೇಲೆ ಬೇಸರ ಶುರುವಾಗಿದ್ದು ಉಪ್ಪಿ 2 ಅಂತ. ಒಳ್ಳೆ ಸಿನಿಮಾನೇ, ಆದ್ರೆ ಇದು ಉಪ್ಪಿ ಅವರು ಬರ್ದಿರೋ ತರ ಇರಲಿಲ್ಲ. ಅಂಡ್ ಇವಾಗ UI ಕೂಡ ಟೀಸರ್, ಟ್ರೇಲರ್, ಸಾಂಗ್ಸ್, VFX ನೋಡ್ತಾ ಇದ್ರೆ ಅವ್ರು ಅನ್ಕೊಂಡಿದ್ದ ಹಾಗೆ ಸಿನಿಮಾ ಬಂದಿಲ್ಲ ಅನ್ನೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅದರಲ್ಲಿ ಎಷ್ಟೋ ವರ್ಕ್ಸ್ ಇನ್ನೂ ಪೆಂಡಿಂಗ್ ಇರೋದು ಕಣ್ಣಿಗೆ ಕಾಣುತ್ತೆ. ಈ ಸಿನಿಮಾ ಚೆನ್ನಾಗಿ ಆಗಲಿ ಅನ್ನೋದೇ ನನ್ನ ಕೋರಿಕೆ. ಎಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಗುಡ್ ಬೈ, ಸಯನಾರ. ಎಲ್ಲ ಆಯ್ತಾ ಸರ್? ಈಗ ನಾವೇನ್ ಮಾಡ್ಬೇಕು ಸರ್? ಚಡ್ಕ ಹೊಡ್ಸ್ ಹೋಗಿ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ. ನಾನ್ ಯಾರು ಗೊತ್ತಾಯ್ತಾ? ಸ ಸ ಸ ಸ